ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಹಾಗೆ ಮಹಿಳಾ ದಿನಾಚರಣೆದ ಎಲ್ಲ ಮುತ್ತಿನ ಮಹಿಳೆಯರಿಗೆ ಶುಭಾಶಯಗಳು. ಇವತ್ತು ನಾನು 2 ವಿಷಯ ತೊಗೊಂಡಿದ್ದೀನಿ. ಒಂದು ವಿತೌಟ್ ಅಥೆಂಟಿಕೇಷನ್ ಅಂದರೆ ಸ್ಕಿಪ್ ಮಾಡ್ಕೊಂಡು ಕೊಡುವಂಥದ್ದು ಒಂದು ವಿಷಯ. ಇನ್ನೊಂದು ವಿಷಯ ಲಾಸ್ಟಲ್ಲಿ ಹೇಳ್ತೀನಿ ಏನಂತ ಹೇಳಿ. ಓಕೆ, ನಾವು ಪೋಷನ್ ಟ್ರ್ಯಾಕರ್ಗೆ ಹೋಗೋಣ. ಡೈಲಿ ಟ್ರ್ಯಾಕರ್ ಮೇಲೆ ಹೋಗೋಣ. THR ಮತ್ತು ಬಾರ್ CM ಅಂತಿದೆಯಲ್ಲ, ಅಲ್ಲಿ ಹೋಗೋಣ. ಅಲ್ಲಿ ಏನಾಗಿದೆ, ಒಂದು ನಿನ್ನೆ ಎಲ್ಲ ನಾನು ಯಾವ ಥರ ಕೊಡೋದಂತ ನಿನ್ನೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಇನ್ನೊಂದು ಮಗುನ ತೊಗೊಂಡಿದ್ದೀನಿ. ಆ ಮಗುವಿಂದು ಫೇಸ್ ಕ್ಯಾಪ್ಚರು ಆಗಿದೆ, ಆಮೇಲೆ KYCನೂ ಆಗಿಬಿಟ್ಟಿದೆ. ಇಲ್ಲೇನು ಕೇಳಿದ್ದಾರೆ, KYC ಒಂದು ಸತಿ ಮಾಡಾದಮೇಲೆ ಅದು ನೆಕ್ಸ್ಟು ನಾವು ಮಾಡಿಫೈ ಮಾಡೋಕ್ಕಾಗಲ್ಲ, ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡಿಗೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ, ಫುಲ್ ವೈಟ್ ಬೋರ್ಡ್ ಬರುತ್ತೆ. ನಾವಿಲ್ಲೇನೂ ಮಾಡೋಕ್ಕಾಗೋದಿಲ್ಲ. ಮತ್ತು ನಾವು ಇದನ್ನು ಪೋಷನ್ ಟ್ರ್ಯಾಕರಿಗೆ ವಾಪಸ್ಸು ಹೋಗಲ್ಲ, ಮಾಡೋಕ್ಕಾಗಲ್ಲ. ಮತ್ತೆ ಹೋಗಿ ಮತ್ತೆ ನಾವು ಹೋಮ್ ಪೇಜಿಗೆ ಹೋಗ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಸೊ ನಾವೇನು ಮಾಡಬೇಕು, ಈ ಥರ ಬಂದಾಗ ಪ್ರೊಸೀಡ್ ಮತ್ತು ಸ್ಕಿಪ್ ಅಂತ ಕೊಟ್ಟಾಗ ಸ್ಕಿಪ್ ಕೊಟ್ಬಿಟ್ಟು ಆಮೇಲೆ ನಾವಿಲ್ಲಿ 25 ಡೇಸ್ಗೆ ಹೋಗಬೇಕು. ನಂಬರ್ ಆಫ್ ಪ್ಯಾಕೆಟ್ಸ್ 1 ಅಂತ ಕೊಡಬೇಕು. ಫೇಸ್ ಅಥೆಂಟಿಕೇಷನ್ ಕೊಡಬಾರ್ದು, ಪ್ರೊಸೀಡ್ ವಿತೌಟ್ ಅಥೆಂಟಿಕೇಷನ್ ಅಂತ ಹೇಳಿ ಕೊಡಬೇಕು. ಇದು ಒಂದರಲ್ಲಿ ಮಾತ್ರ ನಾವು ಸ್ಕಿಪ್ ಕೊಡಬೇಕು, ಬೇರೆ ಎಲ್ಲೂ ಕೊಡಬಾರ್ದು. ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ಯಾವಾಗ ವೈಟ್ ಬೋರ್ಡ್ ಬಂತು ಅಂತಂದರೆ ಎರಡೂ ನಮ್ಮದು ಇದಾಗಿದ್ದಾಗ ಮಾತ್ರ, ಅಂದರೆ ಫೇಸ್ ಕ್ಯಾಪ್ಚರ್ ಆಗಿರಬೇಕು, KYC ಆಗಿರಬೇಕು, ಮಾತ್ರ ಸ್ಕಿಪ್ ಕೊಡಬೇಕು. ವೈಟ್ ಬೋರ್ಡ್ ಬಂದರೆ ಮಾತ್ರ, ಅಲ್ಲಿವರೆಗೂ ಕೊಟ್ಟಿರಬಾರ್ದು. ಓಕೆ, ಫೈನಲಿ ಮುಗೀತು. ಮತ್ತು ನಾವು ಮಹತ್ವ ದಿನಕ್ಕೆ ಹೋಗೋಣ, CBE ಕಾರ್ಯಕ್ರಮಕ್ಕೆ ಹೋಗೋಣ. ನಿನ್ನೆ 7ನೇ ತಾರೀಕಾಗಿತ್ತು. ಸೊ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಡ್ CBE ಅಂತ ಇದೆ. ಇವತ್ತಿನ ದಿವಸ ಅನ್ನಪ್ರಾಶನ ಕಾರ್ಯಕ್ರಮ ಇರುತ್ತೆ. ಸೊ ಈ ಅನ್ನಪ್ರಾಶನ ಕಾರ್ಯಕ್ರಮಕ್ಕೆ ನಾವೇನು ಮಾಡಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಥೀಮ್ ಅಂತ ಇದೆ. ಅನ್ನಪ್ರಾಶನವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ರೆಕಾರ್ಡ್ ಸಕ್ಸಸ್ಫುಲಿ ಆಯಿತು. ಇಲ್ಲಿ ನಾವು ಸಬ್ಮಿಟ್ ಕೊಟ್ಬಿಡ್ವಿ. ಇಲ್ಲಿ 2 ವಿಷಯ ಆಯಿತು. ಸೊ ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆ ತನಕ ನೋಡಿ. ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ, ವ್ಯೂಸ್ ಜಾಸ್ತಿ ಆಗಲಿ. ಇನ್ನೊಂದು ವಿಷಯ ಹೇಳ್ತೀನಿ, ನೆನ್ನೆ ಮಾಡ್ತಕ್ಕಂಥ 1,000 ಬಜೆಟಲ್ಲಿ ಸಾಕಾಗುತ್ತಾ ಫ್ರೆಂಡ್ಸ್? ಖಂಡಿತ ಸಾಕಾಗಲ್ಲ. ನಾನು ಹೇಳೋದು ನನ್ನ ಪ್ರಕಾರ, ನನ್ನ ಅನಿಸಿಕೆ, ನಾವು ಹೋರಾಟಕ್ಕೆ ಇಳಿಬಾರ್ದು, ಏನೂ ಮಾಡಬಾರ್ದು. ಕೂತ್ಕೊಂಡಲ್ಲೇ ಅಂಗನವಾಡಿ ಬಂದ್ ಮಾಡಬೇಕು, THR ಮನೆ ನೀಡಿಕೆ ಬಂದ್ ಮಾಡಬೇಕು. ಕೊಡ್ತಕ್ಕಂಥ ಮಾಹಿತಿ ಸರ್ಕಾರಕ್ಕೆ ಎಷ್ಟು ಆದರೂ ತಿಂಗಳಾದರೂ ಅಡ್ಡಿಲ್ಲ, 2 ತಿಂಗಳು 3 ತಿಂಗಳು, ಎಷ್ಟು ತಿಂಗಳಾದರೂ ಅಡ್ಡಿಲ್ಲ. ಅವ್ರಿಗೆ ಯಾವುದೇ ಥರದ ಮಾಹಿತಿನೂ ಕೊಡಬಾರ್ದು. ಹೋಗಿ ನಾವು ಮೈಗೆಲ್ಲ ನುಡ್ಸ್ಕೋಬಾರ್ದು. ಸಿಂಪಲ್ಲಾಗಿ ತಲೆ ಓಡಿಸಿ ಮನೇಲೇ ಕೂತ್ಕೊಂಡು ಆರಾಮಾಗಿ ಮಾಡಬೇಕು. ಏನು ಹೇಳ್ತೀರಾ ಫ್ರೆಂಡ್ಸ್? ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮಗೆ 15,000 ರೂಪಾಯಿ ಇನ್ನೂ ಸಾಕಾಗಲ್ಲ, ಆದರೆ ಕೊಡಲಿ. ಅವ್ರು 6ನೇ ಗ್ಯಾರಂಟಿ ಏನು ಹೇಳ್ತಿದ್ದಾರೋ 6ನೇ ಗ್ಯಾರಂಟಿ ಪ್ರಕಾರನಾರು ಕೊಡಲಿ. ನಮಗೆ ತುಂಬ ಬೇಸರ ಆಗಿಬಿಟ್ಟಿದೆ. 1,000 ರೂಪಾಯಿ ಅಂತಂದರೆ ಒಳ್ಳೆ ಭಿಕ್ಷುಕರಿಗೆ ಹಾಕ್ದಂಗೆ ಆಗಿದೆ ನಮಗೆ. ಓಕೆ ಫ್ರೆಂಡ್ಸ್, ನೋಡೋಣ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಕಿಂದ, ಹೊಸನಗರ ತಾಲೂಕಿಂದ ನಮ್ಮ ಸುಳ್ಗೂರು ಟೀಚರ್ ಶಾರದಾ ಅವರಿಗೆ ಬೆಸ್ಟ್ ಅಂಗನವಾಡಿ ಟೀಚರ್ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ, ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ. ಅವರು ಇವತ್ತು ಇಸ್ಕೊಂಡಿದ್ದಾರೆ ಪ್ರಶಸ್ತಿಯನ್ನು. ಇವರಿಗೆ ಇದ್ರ ಮೂಲಕವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಂಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.